ರಾಜಕೀಯ ಪಕ್ಷಗಳು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ. ಪಕ್ಷ ನಡೆಸಬೇಕಲ್ಲ, ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ದೇಣಿಗೆ ಕೊಡ್ತಾರೆ, ಪಕ್ಷಕ್ಕೆ ವಂತಿಗೆ ಕೊಡ್ತಾರೆ. ಆ ಹಣ ರಾಜಕೀಯ ಪಕ್ಷದ್ದು ಹಣ, ಜನರ ಹಣ, ಕೊಟ್ಟಿರ್ತಕ್ಕಂಥ ವಂತಿಗೆ ಕೊಟ್ಟಿರ್ತಕ್ಕಂಥ ಹಣ ಜನರು, ಅದು ಪಕ್ಷದ ಹಣ ಆಗ್ತದೆ. ಇವತ್ತು ಚುನಾವಣೆ ಹತ್ರ ಇರುವಾಗ ಕಾಂಗ್ರೆಸ್ ಪಕ್ಷದಂಥ ಒಂದು ಹಳೆಯ ರಾಜಕೀಯ ಪಕ್ಷದ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನೀವು ಯೋಚನೆ ಮಾಡಿ. ಈ ರೀತಿಯಾಗಿ ಸಣ್ಣ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು. ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವತಂತ್ರ ಭಾರತದಲ್ಲಿ. ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಜ್ ಮಾಡ್ತಕ್ಕಂಥದ್ದು. ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳಿಗೆ ದುಡ್ಡಿಲ್ಲದೆ ಆಗಬೇಕು, ಆಮೇಲೆ ಪ್ರವಾಸ ಮಾಡಬಾರ್ದು, ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಇದರಿಂದ ಏನಾಗ್ತದೆ, ಪ್ರಜಾಪ್ರಭುತ್ವ ಹಾಳಾದರೆ, ಸಂವಿಧಾನ ಹಾಳಾದರೆ, ನಮ್ಮಲ್ಲಿರ್ತಕ್ಕಂಥ 3 ಅಂಗಗಳೇನಿದ್ದಾವೆ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಇವು ಕೂಡ ಹಾಳಾಗ್ತವೆ, ಇವು ಬುಡಮೇಲಾಗ್ತವೆ. ಸೊ ಈ ರೀತಿಯಾಗಿ ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಒಂದು ಪಕ್ಷದ ಅಕೌಂಟನ್ನು ಸೀಜ್ ಮಾಡಿ ಆ ಪಕ್ಷನ ನಿಷ್ಕ್ರಿಯಗೊಳಿಸ್ತಕ್ಕಂಥ, ಕತ್ತಿ ಸಿಗ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ಅವ್ರಿಗೆ ಸೋಲು ಭೀತಿ ಶುರುವಾಗಿರಬೇಕು. ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿರಬೇಕು. ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗೆ ಸಹಾಯ ಮಾಡಬಾರ್ದು, ಪ್ರವಾಸ ಮಾಡಬಾರ್ದು, ಚುನಾವಣಾ ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳನ್ನು ಅಭ್ಯರ್ಥಿಗಳಿಗೆ ಕೊಡಬಾರ್ದು. ಇವೆಲ್ಲವನ್ನು ಕೂಡ ನಿರ್ಬಂಧ ಮಾಡಬೇಕಾದ್ರೆ ಅಕೌಂಟ್ನೇ ಸೀಜ್ ಮಾಡ್ಬೋಣ, ಒಂದು ಪೈಸನೇ ಇಲ್ಲದೆ ಮಾಡ್ಬೋಣ. ಅದೇ BJPಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ, ಅವ್ರನ್ನ ಯಾಕೆ ಸೀಜ್ ಮಾಡಿಲ್ಲ? ಆಯ್ತಪ್ಪ, ನಾವು ಅವ್ರದ್ದು ಮಾಡಬೇಕಲ್ಲ, BJP ಅವ್ರದ್ದು ಮಾಡಬೇಕಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸು ರೈಡ್ ಮಾಡೋದು ಯಾರನ್ನ, ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರಾ? ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ BJP ಇದರಲ್ಲಿ ಎಂಥದ್ದು ವಿರೋಧ ಪಕ್ಷಗಳಲ್ಲೇ ಇದ್ದಾರೆ. ಏನು BJPಲಿ ಯಾರೂ ಇಲ್ವೋ? ಭ್ರಷ್ಟಾಚಾರದ ಪಿತಾಮಹರು ಅವರು. ಈಗ ನೋಡಿ, ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ? ಏನು ಆಪರೇಷನ್ ಕಮಲ ಸುಮ್ಮನೆ ಮಾಡಿದ್ರ?
ರಾಜೀನಾಮೆ ಕೊಡಿಸಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ನಲ್ಲಿ ಖರ್ಚು ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟವರಿಗೆ ಕೋಟಿಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತೂ ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ. ಅನೇಕ ನಿದರ್ಶನಗಳಿದ್ದಾವೆ, ನಾನು ಹೇಳಕ್ಕೆ ಹೋಗಲ್ಲ. ಈಗ 50 ಕೋಟಿ ಆಫರ್ ಮಾಡ್ತಾರೆ ನಮ್ಮ MLAಗಳಿಗೆ, ರಾಜೀನಾಮೆ ಕೊಡಿ, ಚುನಾವಣೆನೂ ನಾವೇ ಮಾಡಿಕೊಡ್ತೀವಿ, ರಾಜೀನಾಮೆ ಕೊಡಿ, 50 ಕೋಟಿ ತಗೊಳ್ಳಿ, ರಾಜೀನಾಮೆ ಕೊಟ್ಬಿಟ್ರಿ, ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ BJP. ಯಾವ ದುಡ್ಡು ಇದು? ಯಾವ ದುಡ್ಡು ಇದು? ಕಪ್ಪಣ ಅಲ್ವಾ? ಲಂಚದ ಹಣ ಅಲ್ವಾ? ಈಗ BJPಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಸಂಸದೀಯ ವ್ಯವಸ್ಥೆಯನ್ನೇ ನಾಶ ಮಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯ ಅವ್ರಿಗಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಾರಿ. ಈ ಭಾವನಾತ್ಮಕವಾದ ವಿಚಾರಗಳನ್ನ ಎಷ್ಟು ದಿನ ಹೇಳ್ಕೊಂಡು ಇರ್ಲಿಕ್ಕೆ ಸಾಧ್ಯ ಆಗ್ತದೆ? 370 ಆರ್ಟಿಕಲ್ 370 ರದ್ದು ಮಾಡಿದ್ದೀವಿ. ಎಂಥದ್ದು CAA ಅದನ್ನು ಮಾಡೋದ್ರ ಮೂಲಕ ಪುಲ್ವಾಮಾ ಎಷ್ಟು ಸಾರಿ ಹೇಳ್ತಾರೆ ರಾಮ ಮಂದಿರ ಕಟ್ಟೋದು. ಜನಗಳನ್ನ ಭಾವನಾತ್ಮಕವಾಗಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಭಾಳ ವರ್ಷ ಮಾಡೋಕ್ಕಾಗಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇರಲಿಕ್ಕೆ ಬಿಡಲ್ಲ, ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತಾರೆ, ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗನ್ಸುತ್ತೆ ಇವರು ಈ ಸಾರಿ ಜನ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಕರ್ನಾಟಕದಲ್ಲಂತೂ ನಾವು ಕನಿಷ್ಠ 20 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ. ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು, CBI, ಇನ್ಕಮ್ ಟ್ಯಾಕ್ಸ್, ED ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಾಗ ಏನು ಅವ್ರು ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಾರೆ. ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಇಂಟರ್ಫಿಯರ್ ಆಗಿ ಇವತ್ತೇನು ಅಕೌಂಟ್ಸ್ನ ಸೀಜ್ ಮಾಡಿದ್ದಾರೆ ಅದನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 78 ಲಕ್ಷ ಮೆಂಬರ್ ಮಾಡಿದೆ, 78 lakh ಮೆಂಬರ್. ಎಲ್ಲರೂ 10 ರೂಪಾಯಿ ಕೊಟ್ಟಿದ್ರು. ಅದನ್ನು ತುಂಬಿ ಡೆಲ್ಲಿ ಕಳಿಸಿದ್ರು. ಅವರು ನಮಗೆ ಒಂದಷ್ಟು % ವಾಪಸ್ ಕೊಡ್ಬೇಕು. ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಅವ್ರದ್ದು ಒಂದು 90 ಕೋಟಿ ರೂಪಾಯಿ ಕೊಟ್ಟಿದ್ರು, ಅವ್ರ ಎಲೆಕ್ಷನ್ ಮೆಂಬರ್ಶಿಪ್. ಇವೆಲ್ಲ ACC ಪಾರ್ಟಿ ಅಕೌಂಟ್ಗೆ ಹೋಗ್ತೀವಿ. ನಾನು ಎಲೆಕ್ಷನ್ಗೆ ಟಿಕೆಟ್ಗೆ 2 ಲಕ್ಷ ಕಲೆಕ್ಟ್ ಮಾಡಿದೆ. 21-22 ಕೋಟಿ ಬಂದಿತ್ತು. ಆ ದುಡ್ಡಲ್ಲೇ ಒಂದಷ್ಟು ಬಿಲ್ಡಿಗಳನ್ನು ಕೊಟ್ಟೆ. ಇನ್ನೊಂದು ಸಣ್ಣ ಹಣವನ್ನು ಕೊಡೋದಿದೆ. ಫ್ಲೈಟ್ ಅವ್ರಿಗೆಲ್ಲ ಕಂಪ್ಯೂಟರ್ ಚಾರ್ಜ್ ಎಲ್ಲ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಎಲ್ಲ ಕೊಡೋದಿದೆ. ಈಗ ಪಾರ್ಲಿಮೆಂಟ್ ಒಂದಷ್ಟು ಕಲೆಕ್ಟ್ ಮಾಡುವಂತ ACC ಬೇಡ ಅಂತಿದ್ರು. ಈಗ ಯಾರು ಕೊಡ್ತಾ ಇಲ್ಲ. ಈಗ ಇವತ್ತು ಸಂಬಳ ಕೂಡ ಇಸ್ಕೊತಾ ಇದ್ದೀವಿ.
CM ಸೇನೆ ಕೊಡ್ತಾರೆ. ಸಂಬಳ ಕೊಡೋಕ್ಕೆ ಕಾಸಿಲ್ಲ ಅಂದ್ರೆ 25,000 MLA ಕೊಡಬೇಕು ಅಂತ ಹೇಳಿದ್ವಿ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ACC ದುಡ್ಡಲ್ಲಿ ಇರಬೇಕಾದ್ರೆ 290 ಕೋಟಿಯಷ್ಟು ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಅವ್ರು ಕೇಳಿ ಸೀಸ್ ಮಾಡಿಬಿಟ್ಟು ಕೊನೆಗೆ ಟ್ರಿಬ್ಯುನಲ್ ಹೋದ್ರೆ ಅಲ್ಲೂ ನನ್ನ ಇಲ್ಲ, ಕೋರ್ಟ್ ಹೋದ್ರೂ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಎಲ್ಲಿ ಕೇಳಬೇಕು ಅಂತ. ಓದಿ ನಮ್ಗೇನಾದ್ರು ಒಂದು ಬಿಸ್ನೆಸ್ ಸಂಸ್ಥೆ, ಇದು ಸೋಷಿಯಲ್ ಸೆಟಪ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಕೆಲಸ ಮಾಡ್ತೇವೆ. ನಾವೇನು ಬಿಸ್ನೆಸ್, ನಾವು ದೇಣಿಗೆ ಇದ್ದಂತ ದುಡ್ಡು ಜನ ಕೊಟ್ಟಿದ್ದಾರೆ. ನಮ್ಗೇನು ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಇದೆ, ನಮಗೆ ಕೊಟ್ಟಿಲ್ಲ. ನಾವು ಕೊಟ್ಟದ್ದು only 15%. only 15% ಮಾತ್ರ. 14 lakh. Only 14 lakh. No, percent one. 11%. ನಮ್ಗೆ ಬಂದಿರೋ ಬಾಂಡ್ 11%. BJP received 57%. ಅವ್ರಿಗೆ BJP ಅವ್ರಿಗೆ 57% ಕೊಟ್ಟರು. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ಗಳೆಲ್ಲ ಯಾರು ಎಷ್ಟು ಕೊಟ್ಟವರು ಅಂತ ಕಂಪ್ಲೀಟ್ ಲಿಸ್ಟ್ ಬಂದಿದೆ. ಕೋರ್ಟ್ ಅವರು ಅದನ್ನ ಸ್ಕ್ರಾಪ್ ಮಾಡಿದ್ದಾರೆ. ಹೆಂಗೆ ನಿಮ್ಗೆ ನಮ್ಗೆ ಸಂಬಂಧ ಹೆಂಗೆ ಇಟ್ಕೊಡೋದು, ನಿಮ್ ಬಿಲ್ ಹೆಂಗ್ ಕೊಡೋದು, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗ್ ಕೊಡೋದು? ನಾನು ಯಾರು ನಮ್ಮ ಪ್ರೆಸ್ ಸೆಕ್ರೆಟರಿ ತಗೊಂಡು ವಾಪಸ್ ಕೊಟೇಶನ್ ತಗೊಂಡ್ರೆ ಅಡ್ವರ್ಟೈಸ್ಮೆಂಟ್ ಕೊಡುವ, ಬ್ಲಾಕ್ ಮಾಡುವ. ಸರ್ಕಾರ ಇದೆ, ಸರ್ಕಾರದಲ್ಲಿರೋ ಸರ್ಕಾರ ಎಲೆಕ್ಷನ್ ಬೇರೆ ಟೈಮು ಕೊಡ್ತೀವಿ. ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಪಾರ್ಟಿಯಿಂದ ಕೊಡೋದು, ಏನೋ 4 ದಿನ ಕೊಡುವ ನೋಡ್ರಪ್ಪ ಅಂತೇಳಿ ತೆಗೆದುಕೊಂಡು ಬಂದರೆ ಅದನ್ನೆಲ್ಲ ಸೀಸ್ ಮಾಡಿದ್ರೆ ಹೆಂಗೆ ಎಲೆಕ್ಷನ್ ಮಾಡೋದು ತಾವು ದಯವಿಟ್ಟು ತಗೊಳ್ಳಿ. ಈಗ ಕಾಂಗ್ರೆಸ್ ಆಫೀಸು, ಸಂಬಳ, ಸಾರಿಗೆ, ಬಿಲ್ಡಿಂಗ್ ಮೇಂಟೆನೆನ್ಸು ಎಲ್ಲ ಕಂಪ್ಲೀಟ್ ಎಲ್ಲಿ ಯಾವ ರೀತಿ ನಾವು ಮಾಡಬೇಕು. ಇದು ಮೊದಲನೇ ಬಾರಿಗೆ ನಮ್ಮ ಸಿದ್ದರಾಮಯ್ಯವರ 40 ವರ್ಷಕ್ಕೂ ಹೆಚ್ಚು ರಾಜಕಾರಣ ಮಾಡ್ತಾ ಇದ್ವಿ. ಈ ರೀತಿ ಪಾರ್ಟಿ ಅಕೌಂಟ್ನಾಗ ಬಂದು ನೋಡಿ ಆಮೇಲೆ ಯಾವುದೋ ನಾವೀಗ ಇದಾದ್ಮೇಲಂತೂ ಡಿಮಾನಿಟೈಸೇಷನ್ ಆದ್ಮೇಲೆ ಯಾವ್ದು ಅಕೌಂಟ್ಗೆ 2,000 5,000 ಹಾಕ್ಬೋದು, ಕ್ಯಾಶ್ ಲಿಸ್ಟ್ ಕಟ್ಬೋದು ಬಿಟ್ರೆ ಇಲ್ಲಿ ಯಾವುದು ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ. ಯಾರು ನಾವು ಅಕೌಂಟ್ ಇಂದಲೇ ದುಡ್ಡಿಸ್ಕೊಂಡಿರ್ತೀವಿ, ಅಕೌಂಟ್ ಇಂದಲೇ ಲೆಕ್ಕ ಇಟ್ಟಿರ್ತೀವಿ, ಚಾರ್ಟ್ ಅಕೌಂಟ್ ಇಟ್ಟಿದ್ದೀವಿ. ನಾವು ಏನು ಕಟ್ಟಬೇಕು ಲೆಕ್ಕಾಚಾರ ಕೊಡ್ತೀವಿ. ಬೇಕಾದಷ್ಟು ಎಕ್ಸಮ್ಷನ್ಸ್ ಎಲ್ಲ ಬೇಕಾದಷ್ಟು ಅವಕಾಶ ಇದೆ. ಅದೆಲ್ಲ ಬಿಟ್ಟಂತ ಸಂದರ್ಭದಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಗ್ಗೋಲಿ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಚೀಫ್ ಮಿನಿಸ್ಟರ್ ಅವ್ರು ಇದೇ 2004 ಇಂಡಿಯಾ ಶೇರಿಂಗ್ ಅಂತ ಮಾಡ್ತಾ ಇದ್ದಾರೆ. UPA ಗೌರ್ಮೆಂಟ್ ಬಂದ್ಬಿಟ್ಟು ಹಾಗೆ ಇವತ್ತು ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ಬೇರೆ ಅಪೋಸಿಷನ್ ಪಾರ್ಟಿಗಳನ್ನ ಅರೆಸ್ಟ್ ಮಾಡೋದು, ಅಕೌಂಟ್ ಸೀಲ್ ಮಾಡೋದು, ಗವರ್ನರ್ಗಳು ಉಪಯೋಗಿಸಿದ್ರು, ಗವರ್ನರ್ಗೆ ರಾಜೀನಾಮೆ ಕೊಡಿಸಿದ್ರು, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ನಡೆಸಿದ್ರು. ಇಲ್ಲ ಯಾಕೆ ಈ ಕೆಲಸ ಮಾಡ್ತಿದ್ರು? ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು, ವಿಶ್ವಾಸಗಳು, ಇಂಟರ್ನಲ್ಲು, ಪಬ್ಲಿಕಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಒಕ್ಕೂಟದಿಂದ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇದು ನಮ್ಮ ಏನು ಮಾತು ಕೊಡಿ, ಈಗ ಗ್ಯಾರಂಟಿ ವಿಚಾರಕ್ಕೆ ಬನ್ನಿ. ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾ ಇದ್ರು. ತಿರ್ಗ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಮುಂಚಿತವಾಗಿ ಗ್ಯಾರಂಟಿ ಅವ್ರ ಅನೌನ್ಸ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ನಮ್ಮ ಗ್ಯಾರಂಟಿ ದೇಶ ದಿವಾಳಿ ಆಗೋದಿದೆ, ಕರ್ನಾಟಕ ದಿವಾಳಿ ಆಗಿದೆ. ಈಗ ನಿಮ್ಮ ಹತ್ರ ಸ್ಟ್ರಿಪ್ ಮೇಲ್ಗಡೆ ಬರ್ತಾರೆ ಮೋದಿ ಗ್ಯಾರಂಟಿ ಅಂತ. BJP ಗ್ಯಾರಂಟಿ ಇಲ್ಲ, ಮೋದಿ ಗ್ಯಾರಂಟಿ ಅಂತ ಈಗಾಗಲೇ ಬರ್ತಾ ಇದೆ. ಸೊ ಹಾಗೆ ನಿಮ್ಗೆಲ್ಲ ಇವತ್ತು ದೊಡ್ಡ ತೊಂದರೆ ಕೊಡ್ಲಿಕ್ಕೆ ಇವತ್ತು ಹೊರಟಿದ್ದಾರೆ. ಸೊ ನಮ್ಮ ಗ್ಯಾರಂಟಿನೂ ಕಾಪಿ ಮಾಡಿದ್ದಾರೆ. ಇನ್ನು ಇದು ಬಿಡಿ, ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಇದನ್ನ ನೀವು ನಿಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಇದನ್ನ ವಿಚಾರ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕರೆದಿದ್ದೇವೆ. ನಮಗೆ ಯು ಆರ್ ಅವರ್ ಸ್ಟ್ರೆಂತ್, ಯು ಆರ್ ಅವರ್ ಅಂಬಾಸಿಡರ್ಸ್, ಯು ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಡೆಮೋಕ್ರಸಿ, ಯು ಆರ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಅಂಡ್ ಪಿಲ್ಲರ್ಸ್ ಆಫ್ ದಿ ಡೆಮೋಕ್ರಸಿ. To
you, we want you to send a message that we will come back, we will protect the constitution, we will fight for the people of Karnataka, we will form a capital, India will form a government at this center. ಇವತ್ತು ಮಾಧ್ಯಮಗಳಿಗೆ ಆ್ಯಡ್ ಕೊಡೋದು ಅದೊಂದೇ ಯಾವುದೋ ಒಂದು ನಮಗೆ ನೋಟಿಸ್ ಬರಬೇಕು, ಜಾಹೀರಾತು ಬರೋದು ಬೇರೆ, ಕೊಡೋಕ್ಕೆ ಹಣ ಇಲ್ಲ. ಇನ್ನೇನು ಮಾಡಬೇಕು ಗೊತ್ತಿಲ್ಲ ನನಗೆ. ನೋಡೋಣ, ಇವತ್ತೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಏನಾದ್ರು ಮಾಡಿ ನಮ್ಗೆ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ನಾವು ಮಾಡ್ತೀವಿ. ನೆಕ್ಸ್ಟು ನಮ್ಮ ಗೌರ್ಮೆಂಟು ಕೂಡ ಅಪಾಯಿಂಟ್ಮೆಂಟ್ ಆದಮೇಲೆ ನಾವು ಎಲೆಕ್ಷನ್ಸು ಬರ್ತದೆ, ಎಲೆಕ್ಷನ್ಸ್ ಬೇರೆ ನಾವೆಲ್ಲ ಮಾಡ್ತೀವಿ. ನಿಮಗೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಪರ ಬರಲಿ, ವಿರೋಧ ಬರಲಿ, ಏನೇ ಬರಲಿ, ನಾವು ಲೆವೆಲ್ ಟ್ರೀಟ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯ ಆಗಲಿಕ್ಕೆ ನೀವು ಜನರ ಪರವಾಗಿ ರಕ್ಷಣೆ ಕೊಡಬೇಕು, ನಮ್ಮ ಪರವಾಗಿ ರಕ್ಷಣೆ ಕೊಡಬೇಕು, ಜನರ ಭಾವನೆಗೆ ನೀವು ಧ್ವನಿ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ, ಇವರು ಮಾಡ್ತಾ ಇರೋಂಥ ಪ್ರತಿಯೊಂದು ಕೃತ್ಯ ಕೂಡ ನಾವು ಖಂಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ.